ಜೀವನದಲ್ಲಿ ಯಾರಿಗೆ ಹಠ ಮತ್ತು ಛಲ ಇರುತ್ತೋ ಅವನು ಯಾವತ್ತಿಗೂ ಜೀವನ ಎಂಬ ರೇಸ್ನಲ್ಲಿ ಹಿಂದೆ ಬೀಳೋದಿಲ್ಲ. ಓಡ್ತಾನೆ ಇರ್ತಾನೆ. ಬೇರೆಯವರ ಸಾಧನೆಗಳನ್ನು ಕೊಂಡಾಡಿ ವಾಟ್ಸಪ್ ಸ್ಟೇಟಸ್ ಹಾಕೋದಲ್ಲ. ನೀನೇನು ಮಾಡಿದೀಯಾ, ಏನು ಮಾಡ್ತಾ ಇದೀಯಾ, ಮೊದಲು ನಿನ್ನ ಸ್ಟೇಟಸ್ ಚೇಂಜ್ ಆಗೋ ಥರ ಏನಾದರೂ ಮಾಡು. ಬರೀ ಪ್ರಯತ್ನ ಪಡಬೇಡ, ಮನಸ್ಸಿನಲ್ಲಿ ಹಠ ಇಟ್ಕೋಬೇಕು. ಪ್ರಯತ್ನಕ್ಕೆ ಮುಂದೆ ಫಲ ಸಿಕ್ಕೇ ಸಿಗುತ್ತೆ. ಆದರೆ ಪ್ರಯತ್ನದ ಜೊತೆ ಹಠ ಇದ್ದರೆ ಆ ಗೆಲುವು ಸ್ವಲ್ಪ ಬೇಗ ಸಿಗುತ್ತದೆ. ಯಾಕಂದರೆ ಜೀವನದಲ್ಲಿ ಪ್ರಯತ್ನ ಪಡೋನಿಗೆ ಯಶಸ್ಸು ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಹಠ ಇದ್ದವನಿಗೆ ಗೆಲುವು ಸಿಕ್ಕೇ ಸಿಗುತ್ತದೆ. ಸೋಲೋ ಮಾತಿಲ್ಲ, ಗೆಲುವು ಇದೆಯಲ್ಲ ಅನ್ನೋ ಮಾತನ್ನು ನಮ್ಮ ತಂದೆ ತಾಯಿಯಿಂದ ಕಲಿಬೇಕು. ಏಕೆಂದರೆ ನನ್ನ ತಾಯಿಗೆ ಕಾಣೋ ಎಲ್ಲನೂ ಮಗನಿಗೆ ಕಾಣಬೇಕು ಅಂತ ಬಯಸ್ತಾಳೆ. ಆದರೆ ತಂದೆ ಬಯಸೋದು ನನಗೆ ಕಾಣದೇ ಇರೋ ಎಲ್ಲನೂ ನನ್ನ ಮಗನಿಗೆ ಕಾಣಲಿ ಅಂತ ಬಯಸ್ತಾನೆ. ಅದಕ್ಕೆ ತಂದೆ ತಾಯಿಗೆ ಬೆಲೆ ಕೊಡಬೇಕು. ಅವರ ಆಶೀರ್ವಾದ ಬಹಳ ಮುಖ್ಯವಾಗುತ್ತೆ. ನಿನ್ನ ಪರಿಸ್ಥಿತಿ ನೋಡಿ ನಕ್ಕವರಿಗೆ ಒಂದೇ ಮಾತು ಹೇಳು, ನಾನು ಎಷ್ಟು ಸಾರಿ ಸೋತಿದ್ದೀನೋ ಅಷ್ಟು ಸಾರಿ ನೀನು ಪ್ರಯತ್ನ ಕೂಡ ಮಾಡಿಲ್ಲ. ನಿನ್ನ ದಾರಿ ನೀನು ನೋಡ್ಕೋ. ನನ್ನ ಸೋಲುಗಳು ನಿನ್ನ ಯೋಗ್ಯತೆಗಿಂತ ಶ್ರೇಷ್ಠವಾಗಿದೆ ಎಂದು. ಪ್ರಪಂಚದಲ್ಲಿ ಹೃದಯ ಮಾತ್ರ ನಿಲ್ಲದೆ ಕೆಲಸ ಮಾಡೋದು. ಅದಕ್ಕೆ ನಮ್ಮ ಹೃದಯ ಆಗಿರಲಿ ಅಥವಾ ಬೇರೆಯವರ ಹೃದಯ ಆಗಿರಲಿ, ಆದಷ್ಟು ಸಂತೋಷದಿಂದಿರಿಸಿ. ಏಕೆಂದರೆ ನಮ್ಮ ಹೃದಯ ಸ್ವಲ್ಪ ಅಲುಗಾಡಿದ್ರೂ ಎಂಥ ದೊಡ್ಡ ದೇಹ ಆಗಿರಲಿ ನೆಲಕ್ಕೆ ಬಿದ್ದೇ ಬೀಳುತ್ತೆ. ಈ ಜಗತ್ತಿನಲ್ಲಿ ತುಂಬ ದುಃಖ ಆಗೋದು ಹುಡುಗಿ ಕೈ ಕೊಟ್ಟಾಗ ಅಥವಾ ಸಂಬಂಧಿಕರು ಕೈ ಕೊಟ್ಟಾಗ ಅಲ್ಲ, ನಮ್ಮ ಜೊತೆನೇ ಇದ್ದು ನಮ್ಮ ನಂಬಿಕೆ ವಿಶ್ವಾಸಕ್ಕೆ ದ್ರೋಹ ಬಗೆದಾಗ ಮಾತ್ರ ನಮ್ಮ ಹೃದಯ ಒಡೆದು ಹೋಗುತ್ತೆ. ಕೆಲವೊಂದು ಸಲ ನಮ್ಮ ಹಲ್ಲು ನಮ್ಮ ನಾಲಿಗೆನ ಕಚ್ಚಿಬಿಡುತ್ತದೆ. ಹಾಗೆ ಜೀವನದಲ್ಲಿ ಎಷ್ಟು ಬಿಜಿ ಇರಬೇಕು ಅಂದರೆ ಭಯ, ಕೋಪ, ದ್ವೇಷಕ್ಕೆ ಸಮಯವೇ ಸಿಗಬಾರದು. ಜೀವನದಲ್ಲಿ ಏನು ಮಾಡದೆ ಸುಮ್ಮನೆ ಕೂತ್ಕೊಂಡಿರ್ತಾನಲ್ಲ, ಅವನು ಯಾವಾಗಲೂ ದುಃಖಿಯಾಗಿರುತ್ತಾನೆ. ನಿಮ್ಮ ಜೀವನದಲ್ಲಿ ದುಃಖ ಆಗಲಿ ಅಥವಾ ಸಂತೋಷ ಆಗಲಿ ಅದಕ್ಕೆ ನೀವೇ ಕಾರಣ ಅನ್ನೋದನ್ನು ಮರಿಬೇಡ. ಯಾಕಂದರೆ ಎಲ್ಲ ಪ್ರತಿಫಲ ಹಾಗೂ ಎಲ್ಲ ಕರ್ಮಗಳು ನಾವು ಬದುಕಿರುವಾಗಲೇ ಅನುಭವಿಸಬೇಕು. ಯಾರು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಾರೋ ಅವರನ್ನು ದ್ವೇಷ ಮಾಡಬೇಡಿ. ಯಾಕಂದರೆ ನೀನು ಏನು ಅಂತ ನಿನಗಿಂತ ಚೆನ್ನಾಗಿ ಅವರೇ ಅರ್ಥ ಮಾಡಿಕೊಂಡಿರುತ್ತಾರೆ. ಅವರು ತಪ್ಪು ಮಾಡಿದರೆ ರಾಜಿ ಆಗೋಕ್ಕೆ ನೋಡ್ತಾರೆ, ಆದರೆ ನಾವು ತಪ್ಪು ಮಾಡಿದರೆ ನ್ಯಾಯ ಬೇಕು ಅಂತಾರೆ. ಸೊ ಯಾವತ್ತಿಗೂ ಸೋಲಿಗೆ ಕುಗ್ಗಬೇಡಿ, ಧೈರ್ಯವಾಗಿರಿ. ಏನೇ ಕಷ್ಟ ಬಂದರೂ ಎದುರಿಸಿ ನಿಂತುಕೊಳ್ಳಿ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.